ಹಲ್ಲೆ ಮಾಡ್ತಿದ್ರೆ ಚಂದ ನೋಡ್ತಿದ್ರು ಮಂದಿ. ಸಮಾಜಘಾತಕ ಕೆಲಸ ಮಾಡೋರಿಗೆ ನಿಮ್ಗೆ ಇಷ್ಟು ಧೈರ್ಯ ಇರ್ಬೇಕಾದ್ರೆ ಸತ್ಯವನ್ನ ಬಿಚ್ಚಿಡೋರಿಗೆ ನಮ್ಗೆ ಎಷ್ಟು ಧೈರ್ಯ ಇರ್ಬೇಕು? ನಾವೇನ್ ಹೆದರ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಹೆಣ್ಮಕ್ಳ ಮೇಲೆ ಪೌರುಷ ತೋರಿಸುವ ಶಂಡ್ರು ನೀವು. ಹೆಣ್ಮಕ್ಳಿಗೆ ಹೊಡಿಯಕ್ ಬರ್ತಾರೆ, ನೀವು ಚಂದ ನೋಡಿ ಅಲ್ಲ ಊರವರು. ಸತ್ಯಕ್ಕೆ ಬೆಲೆ ಇಲ್ಲ ಅಂತಲ್ಲ, ಇವ್ರು ಮಾಡೋ ನಾಚಿಕೆಯಿಂದ ಕೆಲಸಕ್ಕೆ ಬೆಲೆ ಸಪೋರ್ಟ್ ಮಾಡ್ತೀರಲ್ಲ ನೀವು. ಆ ಜೇನುತುಪ್ಪದ ವ್ಯವಹಾರಕ್ಕೆ, ಅದು ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳ ದೇವರಿಗೆ ಹೋಗುವಂತ ತುಪ್ಪನ, ಅಂತ ತುಪ್ಪನೆಲ್ಲ ಕೊಡ್ತೀರಲ್ಲ ನೀವು. ಜನರು ಇದ್ದೀರಾ, ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡುವಾಗ ನೀವು ಚಂದ ನೋಡ್ತಿದ್ದೀರಾ. ನೀವೊಂದು ಗಂಡಸ್ರೇನ್ರಿ? ಮತ್ತೆ ಯಾರು ಹೊಡೆದಿದ್ದಾರೆ? ಹೇಳ್ರಿ ಹೋಗ್ಲಿ, ಹೇಳ್ರಿ. ನಿಮ್ಮನೆ ಮಕ್ಳಿಗಾದ್ರೆ ಬಿಡ್ತೀರಾ? ನಿಮ್ಮನೆ ಹೆಣ್ಮಕ್ಳಿಗಾದ್ರೆ ಬಿಡ್ತೀರಾ? ನಿಮ್ಮನೆ ಮಕ್ಳಿಗಾದ್ರೆ ಬಿಡ್ತೀರಾ? ಅಲ್ಲ ರೀ, ನೋಡ್ಬೇಡಿ, ಹೋಗಿ ಹೋಗಿ. ಅಲ್ಲ ರೀ, ನಿಮ್ಮನೆ ಹೆಣ್ಮಕ್ಳಿಗೆ ಹೋದ್ರೆ ನೀವು ಹೊಡಿತೀರಾ? ಬಿಡ್ತೀರಾ ನೀವು? ಸಪೋರ್ಟ್ ಮಾಡಿ ಹೇಳೋದು, ಸಪೋರ್ಟ್ ಮಾಡಿ ಅಂತ ಕೂಡಿಸಿ ಜನ ಕರೆಸಿದ್ದ ಜಯರಾಮ್ ತಮ್ಮ ಅಣ್ಣ ಮಾಡೋ ತಗೋ ಬಂದಿದ್ದಾರೆ. ನೀವ್ಯಾರು? ನಾವು ಕೇಳ್ಬೇಕಲ್ಲ, ಏನದು ಏನು? ಊರ್ ಬಂದರು, ಅವ್ರು ಕೇಳ್ತಾರೆ, ಅವ್ರು ಇರ್ಬೋದು. ಅವ್ರು ಕೇಳ್ತಾರೆ. ನಾನು ಕೊಡಲ್ಲ ರೀ, ನಾನು ಕೋಟಿ ಕೊಡ್ತೀನಿ. ನೀನ್ ಟೆನ್ಷನ್ ಮಾಡಿ. ನೀವೇನು ಅಥಾರಿಟಿ ಅಲ್ಲ, ನೀನ್ ಅಥಾರಿಟಿ ಅಲ್ಲ. ತೋರಿಸಿ ನಾವು ಕಳ್ಳ ಅಂತ ಹೇಳ್ತೀನಿ. ಕಳ್ಳೆ ಅಲ್ಲ, ಅದು ಯಾಕೆ ಹೇಳ್ಬೇಕು? ನೀವು ಹೇಳಿದಾಗ ಇಷ್ಟು ಜನ ನಾವು ಕಳ್ಳ ಏನಕ್ಕೆ ಯಾರು ಅರ್ಜೆಂಟ್ ಮಾಡಲ್ಲ, ಕಳ್ಳ ನಾವು ಒಪ್ತೀನಿ. ನಿನ್ನೆ ತೋರಿಸಿದ್ದೀನಿ ನಾನು. ಪೊಲೀಸರ ಆಗಮನ ಆಗ್ತಿದ್ದಂತೆ ಟೂಸ್ ಪಟಾಕಿಯಾದ ಪೌರುಷ. ಒಂದೇ ಸಲಕ್ಕೆ ನಾವು ನೋಡ್ಕೊಂಡು ವಾಪಸ್ ಬರುವಾಗ ನಮ್ಮ ಗಾಡಿಗೆ ಹೊಡೆದು, ನಮ್ಮ ಮೇಲೆ ಹೊಡೆದು ಮಾಡ್ತಾ ಇದ್ದಾರೆ. ಎಲ್ಲವೂ ಇದೆ. ಹೊಡೆದು ನಮ್ಮ ಡ್ರೈವರ್ ಏನಾದ್ರು ಸ್ವಲ್ಪ ಮಿಸ್ ಆಗಿದೆ, ಮಿಸ್ ಆಗಿದೆ. ನಾವು ಮಾಡ್ತೀವಿ, ನಾವು ಹೋಗೋಣ ಸರ್. ನಾವು ಬಿಡ್ಲಿಲ್ಲ ಸರ್, ಇಲ್ಲ ಬರ್ತಿದ್ದೆ. ಇವರು ಅಡ್ಡ ಹಾಕೊಂಡು ಅವನು 10 ಲಕ್ಷ ತಗೊಂಡಿದ್ದೀನಿ ಅಂತ ಹೇಳಿ ನನ್ನ ಹತ್ರ ಅಡ್ಡ ಹಾಕೊಂಡು ನಮ್ಗೆ ಹೋಗಕ್ಕೆ ಬಿಡ್ಲಿಲ್ಲ. ಬನ್ನಿ ಸರ್, ನಾವು ಹೋಗ್ತೀವಿ. ನಾನ್ ರೆಡಿ, ಐ ಆಮ್ ರೆಡಿ ಟು ಗಿವ್ ಕಂಪ್ಲೇಂಟ್. ಸುಳ್ಳು ಸರ್, SI ಬರೋದ್ರಾಗ ಬಿಡಲ್ಲ ಅಂತ ಬಂದು ನೀನು 10 ಲಕ್ಷ ತಗೊಂಡಿದ್ಯಾ, ನೀನು 10 ಲಕ್ಷ ತಗೊಂಡಿದ್ದಿ. ಏನ್ ಸರ್ ಇದು ಮಾತಾ? ಹಂಗೆ ತಗೊಂಡಿದ್ರೆ ಇವ್ರ ಹತ್ರ ಕೇಳ್ತಿದ್ದೆ. ನನಗೆ ನಾನ್ ಯಾವತ್ತು ನನ್ನ ಇತಿಹಾಸದಲ್ಲಿ 650 ಸ್ಟೋರಿ ಮಾಡಿದೀನಿ, 1 ರೂಪಾಯಿ ಯಾರ ಹತ್ರ ತಗೊಂಡಿದ್ದೀನಿ ಅಂತ ಯಾವನಾದ್ರೂ ಹೇಳಿದ್ರೆ ಇವತ್ತೇ ಜರ್ನಲಿಸಮ್ಗೆ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ನಾನು. ಇವತ್ತೇ ಯಾವನಾದ್ರೂ 1 ರೂಪಾಯಿ ನಾನು ತಗೊಂಡಿದ್ದೀನಿ ಅಂತ. ನಿಮ್ಮವರು ಬೆಳಿಗ್ಗೆಯಿಂದ ನನಗೆ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ ಗೊತ್ತಾ? ಎಲ್ಲೆಲ್ಲಿಂದ ಫೋನ್ ಮಾಡಿಸ್ತಿದ್ದಾರೆ ಅವರು. ನನ್ನ ಬಗ್ಗಬಾರ್ದ? ನಾನು ಯಾಕೆ ಬರ್ತೀನಿ ಇಲ್ಲಿ ಬೆನ್ನು ಹತ್ಕೊಂಡು ಮತ್ತೆ ಇವರು ಆರೋಪ ಮಾಡೋದಕ್ಕೆ ಮನ ಮರೆಯೋದಿಲ್ವಾ ಸರ್? ನಮ್ಮ ಮನ ಮರೆಯೋದಿಲ್ವಾ? ಅದು ಒಂದು ಅಟ್ಯಾಕ್ ಮಾಡೋದು ಸರ್, ಅಟ್ಯಾಕ್ ಮಾಡೋದು ಈ ರೀತಿ. ಅದು ಹೆಣ್ಮಕ್ಳಿಗೆ ಅವ್ರು ಎಷ್ಟು ನೀಟಾಗಿ, ಇವ್ರು ಎಷ್ಟು ಶಿಸ್ತಾಗಿ ನಿನ್ನೆ ನೋಟಿಸ್ ತಗೊಂಡ್ರು, ಎಷ್ಟು ಪ್ರೀತಿಯಿಂದ ತಗೊಂಡ್ರು. ಕಾನೂನುಬದ್ಧವಾಗಿ ನೋಟಿಸ್ ತಗೊಂಡು ನಮ್ಮನ್ನು ಕಳಿಸಿದ್ರು. ನಿನ್ನೆ ಬಾಯಿಗೆ ಬಂದಂಗೆ ಮಾತಾಡೋದಂದ್ರೆ, ಅಟ್ಯಾಕ್ ಮಾಡೋದಂದ್ರೆ ಅದಕ್ಕೆ ಇದೆಯಾ, ಅರ್ಥ ಇದೆಯಾ? ವಿಜಯ ಟೈಮ್ಸ್ ತಂಡದ ಬಳಿ ಕ್ಷಮೆ ಕೇಳಿದ ಜೇನು ಕಳ್ಳರು. ನೀವೇನು ಕೇಳ್ತೀರಾ ಸರ್? ಅವ್ರು ಕ್ಷಮೆ ಕೇಳಿ ಸರ್, ಅವ್ನು ಕೇಳಿ ಕ್ಷಮೆ. ನೋಡ್ರಿ, ನೀವು ಕ್ಷಮೆ ಕೇಳ್ತೀರಂದ್ರೆ ಕೇಳಿ, ಇಲ್ಲ ಅಂದ್ರೆ ಹೋಗೋಣ. ಬನ್ನಿ ಪೊಲೀಸ್ ಸ್ಟೇಷನ್ಗೆ. ನಿನಗೆ ಚರ್ಪಿ ಇದೆ, ನನಗೆ ನನ್ನ ಅಹಂ ಇದೆ, ನನ್ನ ಪ್ರಾಮಾಣಿಕತೆ, ನನ್ನ ಸತ್ಯದ ಅಹಂ ಇದೆ ನನಗೆ, ಆಯ್ತಾ? ನಿನಗೆ ಚರ್ಪಿ ಇರ್ಬೋದು, ನಿನ್ಗೆ ದುಡ್ಡಿನ ಮತ ಇರ್ಬೋದು. ನಿಮ್ದೆಂತ ಕೆಲಸ ಮಧ್ಯದಲ್ಲಿ ಕಡ್ಡಿಯಲ್ಲಾಡ್ಸುವಂಥದ್ದು? ನೀವ್ಯಾಕೆ ಬರ್ಬೇಕಿತ್ತು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ? ಇವತ್ತು ಮಾಡಿದ್ರೆ ತಪ್ಪು ಅಂತ ಹೇಳ್ಬೇಕು, ತಪ್ಪು ಅಂತ ಹೇಳಬಲ್ಲ. ಯಾಕೆಂದ್ರೆ ಆಯ್ತು, ನಾವು ನಮ್ಗೆ ಯಾಕಂದ್ರೆ ಆ ಸೆಟ್ಟಲ್ಲಿ ಇದ್ದು ನಾವು ಅಡ್ಡಾಕಿದ್ದು ಮಾಡಿದೀವಿ. ನಮ್ಮ ಅಪಾಲಜಿ ಉಂಟು ಆ ವಿಚಾರದಲ್ಲಿ, ಆ ವಿಚಾರದಲ್ಲಿ ನಮಗಿಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಮಾಡಿದೀವಿ, ನಮ್ಮ ಅಪಾಲಜಿ ಉಂಟು ಆ ವಿಚಾರದಲ್ಲಿ, ಆ ವಿಚಾರದಲ್ಲಿ ನಮಗಿಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಮಾಡಿದೀವಿ, ನಮ್ಮ ಅಪಾಲಜಿ ಉಂಟು ಆ ವಿಚಾರದಲ್ಲಿ, ಆ ವಿಚಾರದಲ್ಲಿ ನಮಗಿಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ನೋಡಿದ್ರಲ್ಲ ಸ್ನೇಹಿತರೆ,
ಜೇನುತುಪ್ಪದ ಕರಾಳ ಮುಖವನ್ನ, ಎಂಥ ಪವಿತ್ರವಾದ ಪದಾರ್ಥವನ್ನ ದುಡ್ಡಿನಾಸೆಗೆ ಇವರು ಯಾವ ರೀತಿ ಪಾಷಾಣ ಮಾಡ್ತಿದ್ದಾರೆ ಅಂತ, ಮಕ್ಕಳು ಔಷಧಿ ಅಂತ ಸೇವಿಸುವ, ದೇವರಿಗೆ ಅಭಿಷೇಕ ಆಗುವಂತ ಇಂಥ ವಸ್ತುವನ್ನ ಈ ರೀತಿ ಹಣಕ್ಕಾಗಿ ಇವರು ವಿಷ ಮಾಡುವಂತ ಇಂಥ ಕದಿಮರಿಗೆ ಎಂಥ ಶಿಕ್ಷೆ ಕೊಡಬೇಕು ಹೇಳಿ? ಆದಷ್ಟು ಬೇಗ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಕಾಯ್ದೆ ಈ ಒಂದು ಕದೀಮರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು. ಇಂಥ ಯಾವ ವಸ್ತುವನ್ನು ಇನ್ನು ಮುಂದೆ ತಯಾರಿಸದ ಹಾಗೆ ಇವರ ಈ ಕರಾಳ ದಂಧೆಗೆ ಬ್ರೇಕ್ ಹಾಕಬೇಕು ಅನ್ನೋದೇ ನಮ್ಮ ಮನವಿಯಾಗಿದೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಇಂಥ ಒಂದು ಕಲಬೆರಕೆ ದಂಧೆ ನಡೀತಾ ಇದ್ರೆ ನಮಗೆ ತಿಳಿಸಿ. ಸ್ನೇಹಿತರೆ, ವಿಜಯ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ. ನಮ್ಮ ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು. ನೀವಂತೂ ನಮಗೆ ನೈತಿಕವಾಗಿ ನಿರಂತರವಾಗಿ ಸಪೋರ್ಟ್ ಕೊಡ್ತಾನೆ ಇದ್ದೀರಿ. ಅದೇ ರೀತಿ ನಮಗೆ ಆರ್ಥಿಕವಾಗಿಯೂ ಕೂಡ ಸಹಕಾರ ಬೇಕಾಗುತ್ತೆ. ಅದಕ್ಕಾಗಿ ದಿನಕ್ಕೆ ₹1 ಅಂದರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ ನಮ್ಮ ವಿಜಯ ಟೈಮ್ಸ್ ಕುಟುಂಬದ ಸದಸ್ಯರಾಗಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್.